ಬಿಜೆಪಿ ಅವರು ಜೆಡಿಎಸ್ ಅವರು ನಿನ್ನೆ ಧರ್ಮಸ್ಥಳ ಚಲೋ ಮಾಡಿದ್ದು ಎನ್ಐಎ ತನಿಖೆಗೆ ಬಿಜೆಪಿ ಅವರು ಇದನ್ನು ಎನ್ಐಎ ತನಿಖೆ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸ್ತಾರೆ. ಈಗ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ವಂತ ಅವರೇ SIT ಬೇಕು ಅಂತ ಹೇಳಿದವ್ರು ಅವರೇ, ಸ್ವಾಗತ ಮಾಡಿದವ್ರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, BJPಲಿ 2 ಗುಂಪು, ಅರ್ಥ ಆಯ್ತಾ? ಅವ್ರದ್ದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ BJPಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದವ್ರ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಈಗ ಎಲ್ಲ ನಾಟಕನು ಬಿಜೆಪಿ ಅವರು ಜೆಡಿಎಸ್ ಅವರು ನಿನ್ನೆ ಧರ್ಮಸ್ಥಳ ಚಲೋ ಮಾಡಿದ್ದು ಎನ್ಐಎ ತನಿಖೆಗೆ ಬಿಜೆಪಿ ಅವರು ಇದನ್ನು ಎನ್ಐಎ ತನಿಖೆ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಧರ್ಮಸ್ಥಳ ಪ್ರಕರಣದ ವಿಚಾರಕ್ಕೆ ಎನ್ಐಎ ತನಿಖೆಗೆ ಅಂತ ಒತ್ತಾಯಿಸ್ತಾರೆ. ಈಗ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ವಂತ ಅವರೇ SIT ಬೇಕು ಅಂತ ಹೇಳಿದವ್ರು ಅವರೇ, ಸ್ವಾಗತ ಮಾಡಿದವ್ರು ಅವರೇ, ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತೂ ಬಿಚ್ಚಲಿಲ್ಲ. ಅವರಲ್ಲೇ ಇಂಟರ್ನಲ್ 2 ಫೈಟಿಂಗು, BJPಲಿ 2 ಗುಂಪು, ಅರ್ಥ ಆಯ್ತಾ? ಅವ್ರದ್ದೇ ಷಡ್ಯಂತ್ರ. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ BJPಯ ಮೂಲ ಕಾರ್ಯಕರ್ತರೇ. ಇದನ್ನೆಲ್ಲ ಧರ್ಮಸ್ಥಳದವ್ರ ಮೇಲೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ. ಈಗ ಎಲ್ಲ ನಾಟಕನು